ಕೂಡ ದಕ್ಷಿಣ ಆಫ್ರಿಕಾ ಗೆದ್ದದ, ರಾಜ ಆಗಿದೆ ಟೆಸ್ಟ್ನೆಲ್ಲ. ಅದು ನಿಜವಾಗಿಯೂ ಎಲ್ಲರಿಗೂ ಖುಷಿ ತರುವ ವಿಷಯ. ನಾವು ಯಾರೋ ಇದ್ದರು ಗುಣಕ್ಕೆ ಮತ್ಸರ ಉಂಟೆ ಅಂತ ಒಂದು ಕಡೆ ಪಂಪ್ ಕೇಳ್ತಾರೆ. ಪಂಪನ್ನು ಕವಿ ಗುಣಕ್ಕೆ ಮತ್ಸರ ಇಲ್ಲ, ಯಾರೂ ಗೆಲ್ಲರಿ, ಯೋಗ್ಯದವ್ರು ಗೆಲ್ಲಿ ಅನ್ನುವಂಥ ಮಾತು. ನಮ್ಮ ದೇಶದವ್ರು ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಪ್ರೀತಿ ಇದ್ದೇ ಇರ್ತದೆ. ಆದ್ರೆ ನಮಗಿದು ಉತ್ತಮವಾಗಿ ಆಡಿದರೆ ಅವ್ರು ಗೆಲ್ಲಿ ಅನ್ನುವಂಥ ನಾವು ಉದಾಹರಣೆ ಅವರೇನು ಬೆಳೆಸಬೇಕಾಗ್ತದೆ. ಆಟದಲ್ಲಿ ಆಗಲಿ ಯಾವುದೇ ವಿಷಯದಲ್ಲಿ ಆಗಲಿ ಆದಷ್ಟು ಯಾಕಪ್ಪ ಅಂದ್ರೆ ನಾವು ನೆಮ್ಮದಿ ಇರಬೇಕಾಗಿತ್ತಂದ್ರೆ ಅತ್ಯಂತ ಈ ಒಂದು ಚಿಕ್ಕಾಡದ ಮಾತುಗಳು ಮಾತಾಡೋಕ್ಕಿಂತಲೂ ಈ ಒಂದು ವಿಷಯದಲ್ಲಿ ನಮ್ಮವ್ರು ಗೆಲ್ಲಬೇಕಾಗಿತ್ತು, ಆದ್ರೆ ಬರಲಿಲ್ಲ. ಆದರೆ ಯಾರು ಯೋಗ್ಯರಿದ್ದಾರೆ ಅವ್ರು ಗೆದ್ದಿದ್ದಾರೆ ಅನ್ನುವಂಥ ದೃಷ್ಟಿಗಳು ಮಾತಾಡ್ತಾ, ಇದು ದಕ್ಷಿಣ ಆಫ್ರಿಕಾ ಇವತ್ತು ಸಾಧಿಸಿದಂಥ ದೊಡ್ಡ ಸಾಧನೆ. ಯಾಕಂದ್ರೆ ವಿಶ್ವಕಪ್ ಟೆಸ್ಟ್ ಕ್ರಿಕೆಟ್ ವಿಶ್ವಕಪ್ ಗೆಲ್ಲೋದು ಒಂದು ಅಸಾಮಾನ್ಯ. ಯಾಕಂದ್ರೆ 2020 ಬೀಸು ಹೊಡಿ ಇಡೀ ಹೆಚ್ಚು ನಮ್ಮದು ಹತ್ತಿಗೆ ಅವ್ರದ್ದು ಒಂದು ಹಂಗೆ. ಅದು ಟೆಸ್ಟ್ನಲ್ಲಿ ಹಂಗಿಲ್ಲ, ಪ್ರತಿಯೊಂದು ಬಾಲರ್ನ ಬಾಲಿಂಗನ್ನು ಜಡ್ಜ್ ಮಾಡಿ ಅದರ ಗುಣಕ್ಕೆ ತಕ್ಕಂಗೆ ಆಡೋ ಮಾತ್ರ ಗೆಲ್ಲಕ್ಕೆ ಸಾಧ್ಯದ. ಅದೇ ಕಾಲಕ್ಕೆ ಬ್ಯಾಟ್ಸ್ಮನ್ನ ವೀಕ್ನೆಸ್ಗಳನ್ನು ತಿಳಿದುಕೊಂಡ ಫೀಲ್ಡರ್ಗಳನ್ನು ಸೆಟ್ ಮಾಡುವಂಥ ಈ ಆಟದಲ್ಲೇ ಜೊತೆಗೆ ಬ್ಯಾಟ್ಸ್ಮನ್ರ ಪ್ರತಿ ತಪ್ಪು ಒಪ್ಪುಗಳನ್ನು ಸರಿಯಾಗಿ ಅಭ್ಯಾಸ ಮಾಡುವಂಥ ವಿಕೆಟ್ ಕೀಪರ್ನಿಂದ ಮತ್ತು ಬಾಲರ್ನ ಸರಿಯಾದ ಎಸದಿಂದ ಗೆಲುವುಗಳಾಗ್ತಾ ಇರ್ತಾವೆ. ಅದೇ ಕಾಲಕ್ಕೆ ಆ ಬಾಲರ್ನ ಅವಗುಣಗಳ ಅದು ಡಿಮೆರಿಟ್ಸ್ ತಿಳಿದು ಬ್ಯಾಟಿಂಗ್ ಮಾಡೋದ್ರಿಂದ ಗೆಲುವುಗಳಾಗ್ತಾ ಇರ್ತಾವೆ. ಒಂದೇ ಕಾರಣ ಅಲ್ಲ ಗೆಲುವಿಗೆ, ಸೋಲಿಗೂ ಒಂದೇ ಕಾರಣ ಅಲ್ಲ, ಯಾವುದಕ್ಕೂ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿಂದ ಗೆಲುವು ಸೋಲು ಆಗ್ತಾ ಇದ್ದಾವೆ. ಇವತ್ತು ಗೆದ್ದಿದ್ದಾರೆ 3ನೇ ವಿಶ್ವಕಪ್ಪನ್ನು ನಮ್ಮ ಸೌತ್ ಆಫ್ರಿಕಾದವರು, ಅವ್ರಿಗೆ ನಾವು ಹ್ಯಾಟ್ಸಪ್ ಹೇಳ್ತಾ, ಇದು ನಮ್ಮ ಈ 3ನೇ ಗೆಲುವು ದಕ್ಷಿಣ ಆಫ್ರಿಕಾ ನಾಯಕ ಚೆಂಬಾ ಬಹುಮಾ ಅವರ ಒಂದು ಸಂಯಮದಾಟ ಜೊತೆಗೆ ನಮ್ಮ ಏಡನ್ ಮರ್ಕರಮ್ ಅವರ ಶತಕ 136 ರನ್ 207 ಎಸೆತ 14 ಬೌಂಡ್ರಿ ಹೊಡೆದಂಥ ಈ ವ್ಯಕ್ತಿ ಇವತ್ತು ದಕ್ಷಿಣ ಆಫ್ರಿಕಾ ಈ ವರ್ಲ್ಡ್ ಕಪ್ ಅನ್ನೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ಯಾರ ಅಂತ ಹೇಳ್ತಾ, ಇದು 3ನೇ ವಿಶ್ವ ಟೆಸ್ಟ್ ಕ್ರಿಕೆಟದ ರಿಸಲ್ಟದ ಬಗ್ಗೆ ಒಂದಿಷ್ಟು ಮಾತಾಡಿದಂಥದ್ದು. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H60 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗೊಂಡು ವಂದನೆಗಳು.